ಚೇಂಡಾಣಿಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ 17 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಸಹ ಶಿಕ್ಷಕಿ ಪಿಎಂ ದಮಯಂತಿಯವರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಶಾಲೆಯ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಎಸ್ಡಿಎಂಸಿ ಉಪಾಧ್ಯಕ್ಷೆ ಲಲಿತಾ ವಹಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನರಿಯಂದಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿಕ್ ಕಾವೇರಮ್ಮ ಅವರು ಪಾಲ್ಗೊಂಡು ಮಾತನಾಡಿ, ನಾನು ಓದಿದ ಶಾಲೆಯಲ್ಲಿ ಇವರ ಸೇವೆ ಆರಂಭಗೊಂಡು ಇಂದು ಚೇಂಡಾಣಿ ಶಾಲೆಯಲ್ಲಿ ಇವರು ನಿವೃತ್ತಿ ಹೊಂದಿದ್ದಾರೆ. ಇವರು ಈ ಶಾಲೆಯಲ್ಲಿ ಸೇವೆ ಆರಂಭಿಸಿದಾಗಲಿನಿಂದ ಇವರ ಒಡನಾಟ ಬಹಳವಾಗಿತ್ತು. ಎಲ್ಲಿ ಕಂಡರೂ ಕೂಡ ಆತ್ಮೀಯತೆಯಿಂದ ಮಾತನಾಡಿಸುವ ಸ್ವಭಾವ ಇವರದ್ದು ಎಂದು ಶಿಕ್ಷಕಿ ದಮಯಂತಿಯವರ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸಿದರು. ಶ್ರೀಮತಿ ಚಯಂಡ ಲೀಲಾವತಿ ಲವ ಇವರು ಈ ಒಂದು ನೆನಪಿನ ಕಾಣಿಕೆಯನ್ನು ಅವರಿಗೆ ವಿತರಿಸುತ್ತಾ ಇದ್ದಾರೆ. ವೇದಿಕೆಯಲ್ಲಿ ಇರುವಂತಹ ನರೇಂದ್ರ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಪಂಚಾಯತ್ ಅಭಿವೃದ್ಧಿ ನೆನಪಿರಲಿ ನಮ್ಮ ಗೆಳೆತನದ ಸವಿನು, ದೇಹದಿ ದೂರಾದರೇನು ನೆನಪು ಮಾಸುವುದೇ, ಈ ಶಾಲೆಯಲ್ಲಿ ಬೆಳೆಸಿದ ಬೆಸುಗೆ ಶಾಶ್ವತವಾಗಿರಲಿ ಇರಲಿ. ನೆನಪಿರಲಿ ಆ ನೆನಪೇ ಶಾಶ್ವತವು, ಆ ನೆನಪೇ ಚಿರಯೌವನವು. ಎಲ್ಲಿಂದಲೋ ನಾವು ಎಲ್ಲಿಂದಲೋ ನೀವು, ಈ ಶಾಲೆಯಲ್ಲಿ ನೆನಪಿನ ಹಾಸಿಗೆ ಚಿರನೂತನವಾಗಿರಲಿ ಇರಲಿ. ನಮ್ಮ ಗೆಳೆತನದವು ಆ ನೆನಪೇ ಚಿರಯೌವನವು. ಬಡತನ ಸಾವು ಒಂದಾದೆವು ಇರಲಿ, ನೆನಪಿರಲಿ ನಮ್ಮ ಗೆಳೆತನದ ಸವಿನೆನಪು. ಟೀಚರ್ಗಳು ನನ್ನ ಟೀಚರ್ಸ್ಗಳೇ. ನಾನು ಫಸ್ಟ್ ಇಲ್ಲಿ ಮೀನಾ ಟೀಚರ್ಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗಿಯಾಗಿದ್ದೆ. ಅವರು ನನಗೆ ಪಾಠ ಮಾಡಿದವರು. ಇವರು ಕೂಡ ಸ್ವಲ್ಪ ಆಚೆ ಇರ್ಬೋದು. ನಾನು ಹೈಸ್ಕೂಲಲ್ಲಿ ಇರುವಾಗ ಇವರು ಕನ್ನಡ ಶಾಲೆಗೆ ಟೀಚರ್ ಆಗಿ, ನಾನು ಅದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದವಳು. ಅಲ್ಲಿಂದ ಇವರು ಈಗ ಚೇಂಡಾಣಿ ಶಾಲೆಯಲ್ಲಿ 17 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಯೇ ಇವರು 27 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಇಲ್ಲಿಯ ನಿವೃತ್ತಿಯನ್ನು ಹೊಂದುತ್ತಿರುವುದು ನಮಗೆ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಇಲ್ಲಿಗ ನಾನು ಬಂದು ಸೇರ್ಕಲಿಂದ ಟೀಚರ್ನ ನಮ್ಮ ಒಡನಾಟ ತುಂಬಾ ಹೆಚ್ಚಾಗಿದೆ. ಎಲ್ಲಿ ಕಂಡ್ರು ಸತ ನಾವು ಒಂದು ಫ್ರೆಂಡ್ಸ್ ಥರನೇ ಇದ್ದೀವಿ. ನನಗೆ ಟೀಚರ್ ಅಂತಾನೆ ಕರಿತಾ ಇದ್ದೀವಿ. ಈಗ ಅವ್ರನ್ನ ಮೇಡಮ್ ಅಂತ ಕರಿತಾ ಇದ್ದೀನಿ. ಏನೇ ಆಗಲಿ ಇವರ ಜೀವನ ಸುಖಕರವಾಗಿರಲಿ. ಮುಂದಿನ ದಿನಗಳಲ್ಲಿ ಇವರು ಈಗ ಯಾವ ರೀತಿ ಅವರು ಒಂದು ಟೈಮ್ ಟೇಬಲ್ ಪ್ರಕಾರವಾಗಿ ಶಾಲೆಗೆ ಬರ್ತಾ ಇದ್ರು, ಹೋಗ್ತಾ ಇದ್ರು, ಇದನ್ನೇ ರೂಢಿ ಮಾಡಿಕೊಂಡು. ಕ್ಲಸ್ಟರ್ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಸಿಆರ್ಪಿ ಪವಿತ್ರ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ನಾನು ಈ ಕ್ಲಸ್ಟರ್ಗೆ ಬಂದು 1 ವರ್ಷ ಅವಧಿಯಲ್ಲಿ ನನ್ನೊಂದಿಗೆ ಬಹಳ ಆತ್ಮೀಯತೆಯಿಂದ ಕೂಡಿದ್ದರು. ಶಾಲಾ ಭೇಟಿಗಾಗಿ ಅಥವಾ ಕ್ಲಸ್ಟರ್ ಮಟ್ಟದ ಯಾವುದೇ ಕಾರ್ಯಕ್ಕೆ ಬಂದರೂ ಆತ್ಮೀಯತೆಯಿಂದ ಮಾತನಾಡಿಸುವ ಸ್ವಭಾವ ಇವರದ್ದು. ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೂ ಅವರು ನೀಡುವ ಗೌರವ ನಿಜಕ್ಕೂ ಶ್ಲಾಘನೀಯವಾದುದು ಎಂದು ದಮಯಂತಿಯವರ ನಿವೃತ್ತ ಜೀವನ ಸುಖಕರವಾಗಿರಲೆಂದು ಹಾರೈಸಿದರು. ಶಾಲೆಯ ಮುಖ್ಯ ಶಿಕ್ಷಕಿ HR ಪ್ರೇಮ ಕುಮಾರಿ, ಶಿಕ್ಷಕರಾದ ಪೂರ್ಣೇಶ್, ಜಯಪ್ರದ ಹಾಗೂ ಕರಡ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಲೀಲಾವತಿ, ನಿವೃತ್ತಿ ಹೊಂದಿದ ಸಹ ಶಿಕ್ಷಕಿ ದಮಯಂತಿಯವರ ಗುಣನಡತೆ, ಶಾಂತ ಸ್ವಭಾವ, ವಿದ್ಯಾರ್ಥಿಗಳೊಂದಿಗಿನ ಬಾಂಧವ್ಯಗಳ ಬಗ್ಗೆ ಮಾತನಾಡಿ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸಿದರು. ಟೀಚರ್ ಅವರಿಗೆ ಶುಭ ಹಾರೈಕೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡಿಸ್ತೇನೆ. ನಾನು ದಮಯಂತಿ ಟೀಚರ್ ಒಂದೇ ವರ್ಷದಲ್ಲಿ ಒಂದೇ ದಿನದಲ್ಲಿ ಅಪಾಯಿಂಟ್ಮೆಂಟ್ ಆದವರು. 98 ಬ್ಯಾಚ್. ಅವರು ಕನ್ನಡ ಶಾಲೆಗೆ ನೇಮಕಗೊಂಡರು. ನಾನು ಮೂರ್ನಾಡು ಶಾಲೆಗೆ ನೇಮಕಗೊಂಡಿದ್ದೆ. ನಮ್ಮದು ಸುಮಾರು 27 ವರ್ಷಗಳ ಸುದೀರ್ಘ ಕಾಲದ ಒಂದು ಬಾಂಧವ್ಯ
ಇನ್ನು ನನಗೆ ತುಂಬ ಹೇಳಲಿಕ್ಕೆ ಅಂತ ಹೇಳಿದರೆ, ನಾನು ಇದೇ ಶಾಲೆಯಲ್ಲಿ 3 ವರ್ಷಗಳ ಕಾಲ ನಿಯೋಜನೆ ಮೇರೆಗೆ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ಆಗ ನಾವು ಒಟ್ಟಿಗೆ ಕೆಲಸವನ್ನು ಮಾಡಿದ್ದೇವೆ. ಅವರ ಅನ್ಯೋನ್ಯತೆ ನಮಗೆ ಇವತ್ತು ಕೂಡ ನಾವು ಅದೇ ಅನ್ಯೋನ್ಯತೆ ಬಾಂಧವ್ಯವನ್ನು ನಾವು ಇಟ್ಟುಕೊಂಡಿದ್ದೇವೆ. ತುಂಬ ಸಾಧು ಜೀವಿಗಳು, ಸಮಾಧಾನಿಗಳು, ಆಮೇಲೆ ತುಂಬ ಅಸನ್ಮುಖಿಗಳು. ಯಾವುದೇ ಒಂದು ವಿಷಯ ಬಂದಾಗ ಅದನ್ನು ಕೂಲಂಕುಷವಾಗಿ ಅವರು ಒಂಥರ ನಿಭಾಯಿಸುವಂಥ ಒಂದು ರೀತಿ ನಿಜಕ್ಕೂ ನಮಗೆ ಖುಷಿ ಆಗ್ತಿತ್ತು. ಏನೇ ಸಮಸ್ಯೆ ಬಂದರೂ ಹಾಗೆ ಅಲ್ಲ ಲೀಲಾ, ಇರು ನಾನು ಮಾಡ್ತೀನಿ ಅಂತೇಳಿ ಒಂಥರ ಏನಾದರೂ ಒಂದು ಉಪಾಯ ಮಾಡಿ ಅದೊಂದು ಅಲ್ಲಿಗೆ ಒಂದು ಅದನ್ನು ಸಾಕಾರಗೊಳ್ಳುವಂತಹ ಒಂದು ಮನೋಭಾವ ಅವರಲ್ಲಿತ್ತು. ತುಂಬ ಮಿಸ್ ಮಾಡ್ಕೊಳ್ತೀವಿ ನಿಜಕ್ಕೂ. ನಾನೀಗ ಅಲ್ಲಿ ಕನ್ನಡ ಶಾಲೆಯಲ್ಲಿ ಇದ್ದೀನಿ ಅಷ್ಟೇ. ಏನಿದ್ರು ನಾನು ಫೋನ್ ಮಾಡೋದು ಚೈನಾಳಿ ಶಾಲೆಗೆ, ಇವರು ಫೋನ್ ಮಾಡೋದು ನನಗೆ ಅಲ್ಲಿ, ಲೀಲಾ ಏನು ವಿಷಯ ಹಾಗೆ ಹೀಗೆ ತುಂಬ ನಾವು ಅನಿಸಿಕೆಗಳನ್ನು ಆ ಕಡೆಗೆ ಹಂಚಿಕೊಳ್ತಿದ್ದೇವೆ. ಏನು ವ್ಯವಹಾರ ಇದ್ದರೂ ಕೂಡ ಅಷ್ಟೇ. ಇನ್ನು ನಾವು ಈಗ ಸರ್ಕಾರದ ನಿಯಮದಂತೆ ನಿವೃತ್ತಿ ಆಗುವ ವಯಸ್ಸಿನಲ್ಲಿ ನಿವೃತ್ತಿ ಆಗಲೇಬೇಕು. ಇನ್ನು ನಾವು ಒಂದೇ ಹೇಳಲಿಕ್ಕೆ ಇಷ್ಟಪಡೋದು ಏನು ಅಂತ ಹೇಳಿದ್ರೆ, ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ, ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ, ಅವರ ನಿವೃತ್ತಿ ಜೀವನ ಸುಖಕರವಾಗಲಿ ಅಂತ ಹೇಳ್ತಾ ಈ ಒಂದು ಸಭೆಗೆ ನಮ್ಮನ್ನ ಕುಟುಂಬ ಸಹಿತ ಆಮಂತ್ರಿಸಿ ನನಗೊಂದು ಅವಕಾಶ ನೀಡಿದ್ದಕ್ಕೆ ತಮಗೆಲ್ಲರಿಗೂ ವಂದಿಸುತ್ತಾ, ಸುಮಾರು 27 ವರ್ಷಗಳ ಕಾಲ ತಮ್ಮ ಸುದೀರ್ಘ ಸೇವೆಯನ್ನು ಮುಗಿಸಿ ಸರ್ಕಾರದ ನಿಯಮಗಳಿಗೆ ಬದ್ಧರಾಗಿ ಇವತ್ತು ನಿವೃತ್ತ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಮೇಡಮ್ರವರಿಗೆ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಇವರ ನಿವೃತ್ತ ಜೀವನವು ಸುಖಕರವಾಗಿರಲಿ, ಇವರ ಮುಂದಿನ ನಿವೃತ್ತ ಜೀವನದಲ್ಲಿ ಕುಲದೇವರು, ಹಿರಿಯರು ಎಲ್ಲರ ಆಶೀರ್ವಾದ ಹಾರೈಕೆಯಿಂದ ಜೀವನವನ್ನು ನೆಮ್ಮದಿಯಿಂದ ಕಳೆಯುವಂತಾಗಲಿ ಅಂತ ಹೇಳಿ ಮೊದಲನೇದಾಗಿ ನಾನು ಪ್ರಾರ್ಥಿಸ್ತೇನೆ. ಮೇಡಮ್ರವರು ನಮ್ಮ ಊರಿನವರೇ, ತುಂಬ ವರ್ಷಗಳಿಂದ ಪರಿಚಯ, ಆದರೆ ನಾವು ಮಾತಾಡಿದ್ದು ತೀರಾ ಕಡಿಮೆ. ಒಂದೇ ಬಸ್ಸಲ್ಲಿ ಓಡಾಡುವಾಗ ಅಪರೂಪಕ್ಕೆ ಕಂಡ್ರೆ ಮಾತಾಡ್ತಾ ಇದ್ವಿ. ನಾನು ಈ ಕ್ಲಸ್ಟರ್ ಕೇಂದ್ರಕ್ಕೆ ಬಂದು ಸುಮಾರು 11 ತಿಂಗಳಾಯಿತು. ಮುಂದಿನ ಆಗಸ್ಟ್ ಬಂದರೆ 1 ವರ್ಷ ಆಗುತ್ತೆ. ಸೊ ಈ ಒಂದು ವರ್ಷದ ಅವಧಿಯಲ್ಲಿ ಮೇಡಮ್ರವರು ತುಂಬ ಆತ್ಮೀಯತೆಯಿಂದ, ನಾನು ಪ್ರತಿ ಸಲ ಕ್ಲಸ್ಟರ್ಗೆ ಶಾಲಾ ಭೇಟಿಗಾಗಿ ಆಗಿರಲಿ, ಕ್ಲಸ್ಟರಲ್ಲಿ ಏನೇ ಕೆಲಸ ಕಾರ್ಯಗಳಿದ್ದರೆ ಬಂದಾಗ ಆಗಿರಲಿ, ಆತ್ಮೀಯತೆಯಿಂದ ಮಾತಾಡಿಸೋರು. ಪ್ರೇಮಾ ಮೇಡಮ್ರವರು ಹೇಳಿದರು, ಎಲ್ಲರನ್ನ ಅವರು ಹಿರಿಯರಾಗಲಿ ಕಿರಿಯರಾಗಲಿ ಅವರು ಕೊಡುವಂತಹ ಒಂದು ಗೌರವ ಯಾರೇ ಆಗಿರಲಿ ಅವ್ರನ್ನ ಅಷ್ಟು ಆತ್ಮೀಯತೆಯಿಂದ ಬರಮಾಡಿಕೊಂಡು, ಅವ್ರು ಯಾರೇ ಬಂದಿರಲಿ ಹುಡ್ಕೊಂಡು ಬಂದು ಇಲ್ಲಿ ಎಲ್ಲಾದರೂ ಬಂದು ನಾವು ಇಲ್ಲಿ ಹಾಲ್ ಒಳಗಡೆನೋ ಏನೋ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡಿದ್ರು ಹುಡ್ಕೊಂಡು ಬಂದು ಅವ್ರನ್ನ ಅಟ್ಲೀಸ್ಟ್ ಒಂದು ಕಾಫಿಗಾದರೂ ಕರ್ಕೊಂಡೋಗಿ ಕೂರಿಸಿ, ಅವ್ರು ಕಾಫಿ ಆದರೂ ಕುಡಿಸಿ, ಊಟದ ಟೈಮ್ ಆದರೆ ಆ ಟೈಮಲ್ಲಿ ಊಟವನ್ನು ಸಹ ಮಾಡಿಸಿ ಕಳಿಸುವಂಥವ್ರು. ಅಂಥ ಒಂದು ಆತಿಥ್ಯ ಗುಣ ಅವರಲ್ಲಿ ಇದೆ. ಅದನ್ನು ಈ ಸಂದರ್ಭದಲ್ಲಿ ನಾನು ನೆನೀತಾ ಇದ್ದೇನೆ. ಇನ್ನು ಪ್ರತಿಭಾ ಕಾರಂಜಿ ಆದಂತಹ ಸಂದರ್ಭದಲ್ಲಿ ಕೂಡ ಅಷ್ಟೇ, ಮೇಡಮ್ರವರು ಎಲ್ಲ ಅಕ್ಷರದಾಸೋಹದ ಜವಾಬ್ದಾರಿಯಿಂದ ಹಿಡಿದು ಪ್ರತಿಯೊಂದು ಬಂದವ್ರನ್ನ ಸತ್ಕಾರ ಮಾಡೋದ್ರಾಗ್ತಾ ಇದ್ರು. ಅವರು ಶಾಲೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ತಾಯಿ ಇದ್ದಾಗೆ ನನಗೆ ಹಾಗೆ ಅನ್ನಿಸ್ತಾ ಇತ್ತು. ಯಾಕೆಂತ ಹೇಳಿದ್ರೆ ಟೀಚರ್ ಹೇಗಾದ್ರೂ ಮಾಡಿ ಆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಕೊಡ್ತಾರೆ ಅಂತ ಒಂದು ನಂಬಿಕೆಯಲ್ಲಿ ನಮಗೆ ಅಂತೂ ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇತ್ತು. ಅಂದ್ರೆ ಮನೆದಂತಲ್ಲ, ಬಟ್ ಸ್ಕೂಲ್ದು ಇರ್ತದೆ ಅಲ್ಲ, ಹಲವಾರು ಸಮಸ್ಯೆಗಳು. ಫಸ್ಟ್ ನಾವು ಮನೆಯಲ್ಲಿ ಆದ್ರೂ ಕೂಡ ಯಾರ ಹತ್ರ ಹೋಗಿ ಹಂಚ್ಕೊಳ್ಳೋದು, ತಾಯಿ ಹತ್ರ. ಹಾಗೆ ನಾವು ಸಹ ಇಲ್ಲಿ ಫಸ್ಟ್ ನಮ್ಮ ದಮಯಂತಿ ಟೀಚರ್ ಹತ್ರ ಹೋಗ್ಬಿಟ್ಟು, ಟೀಚರ್ ಇದು ಎಂದನೇ ಮಾಡೋಣ ಅಂತ ಕೇಳುವಾಗ ಅವರು ಅದಕ್ಕೆ ಇರುವಂತ ಒಂದು ಪ್ರಾಬ್ಲಮ್ ಅನ್ನ ಸಾರ್ಟ್ ಔಟ್ ಮಾಡಿ ಕೊಡ್ತಾ ಇದ್ರು. ನನಗೆ ಪರ್ಸನಲ್ ಆಗಿ ಹೇಗೆ ಅಂತ ಹೇಳಿದ್ರೆ, ವೆನ್ ಶಿ ಇಸ್ ಆನ್ CL ರಜೆ ಹಾಕಿದ್ದಾಗ ನನಗೆ ಮನೇಲಿ ಹೇಳ್ತಾ ಇದ್ದೆ, ಇಂದು ದಮಯಂತಿ ಟೀಚರ್ ರಜೆ ಇಟ್ಟಿತ್ತಪ್ಪ ಅಂತ ಹೇಳ್ತಾ ಇದ್ದೆ. ನಾನು ಏನೋ ಗೊತ್ತಿಲ್ಲ, ಅವ್ರ ಜೊತೆ ಒಂದೆರಡು ಮಾತಾಡಿದ್ರೆ ನನಗೆ ಸಮಾಧಾನ. ನನ್ನದು ಮತ್ತೆ ಅವ್ರದ್ದು ಕ್ಲಾಸ್ ಅಕ್ಕಪಕ್ಕ. ಫಸ್ಟ್ ಪೀರಿಯಡ್ ಹೋದಾಗ ನಾವಿಬ್ರು ಅಲ್ಲೇ ಶೇರ್ ಮಾಡೋದು. ಏನಾದ್ರೂ ಲೆಸನ್ಸ್ ಅದು ಏನಾದ್ರೂ ಗೊತ್ತಿಲ್ಲ ಅಂತ ಆದ್ರೆ ನಾನು ಅವ್ರ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೆ. ಇನ್ನೊಂದು ಅಂತ ಹೇಳಿದ್ರೆ, ನಮ್ಮಲ್ಲಿ ದೊಡ್ಡ ಸವಾಲಿರೋದು ಅಕ್ಷರ ದಾಸೋಹ. ಅದಂತೂ ಒಂದು ಶಾಲೆಯಲ್ಲಿ ಅದಂತೂ ಕರೆಕ್ಟ್ ಆಗಿ ಮೇಂಟೈನ್ ಆದ್ರೆ ನಾವು ಗೆದ್ದಾಗೆ. ಅದನ್ನ ಅವರು ನಿಭಾಯಿಸ್ತಾ ಇದ್ರು. ಒಂದು ಚೂರು ಕೂಡ ಅದು ಆ ಕಡೆ ಈ ಕಡೆ ಆಗ್ತಾ ಇರ್ಲಿಲ್ಲ. ಈಗ ಅವ್ರು ನನಗೆ ಕೊಟ್ಟಿದ್ದಾರೆ, ನನ್ಗೂ ಈಗ ಅವರು ಸುಮಾರಾಗಿ ಅದು ಹೇಗೆ ಮಾಡ್ಕೊಡ್ಬೇಕು ಅಂತ ಹೇಳಿ ಈ ಗುರು ಮಕ್ಕಳಿಗೆ ಹೇಳಿ ಕೊಡೋದಿಲ್ಲ, ಆ ತರ ಅವ್ರು ನನಗೆ ಒಂದು 10 days ಇಂದ ಅದನ್ನ ನನಗೆ ವಿವರಿಸಿ ಕೊಟ್ಟಿದ್ದಾರೆ. ಇನ್ನು ಹೇಳ್ಬೇಕು ಅಂತ ಹೇಳಿದ್ರೆ, ಸ್ಕೂಲಿಗೆ ಅಷ್ಟೇ ಬೇಗ ಬರೋದು, ಮತ್ತೆ ಎಲ್ಲ ಕ್ಲೀನ್ ಆಗಿಡೋದು. ಈ ದಮಯಂತಿ ಅಂತ ಹೇಳುವ ಹೆಸರು ಅವರಿಗೆ ನಿಜವಾಗಿ ಸಹ ಇದು ಸೂಟ್ ಆಗ್ತದೆ. ಸೌಂದರ್ಯದಲ್ಲಿ ಸೌಂದರ್ಯವತಿ, ಹಾಗೆ ಗುಣವತಿ, ಎಲ್ಲ ನಾವೇನು ಸದ್ಗುಣ ಅಂತ ಹೇಳ್ತೀವೋ ಎಲ್ಲ ಗುಣಗಳನ್ನು ಒಳಗೊಂಡಂತೆ ದಮಯಂತಿಯವರು ನಮ್ಮ ಈ ಒಂದು ದಿನದ ನಿವೃತ್ತ ಶಿಕ್ಷಕಿಯವರು. ಇವರು ನಾವು ಮಹಾಭಾರತದ ಮಹಾಕಾವ್ಯದಲ್ಲಿ ನಳರಾಜನ ಹೆಂಡತಿಯ ಹೆಸರು ಸಹ ದಮಯಂತಿ. ಆ ದಮಯಂತಿಯು ಸಹ ಸೌಂದರ್ಯವತಿಯಾಗಿದ್ದು ಸದ್ಗುಣ ಸಂಪನ್ನೆಯಾಗಿದ್ದರು.
ಹಾಗೆ ಇವರು ಸಹ ಮಾಚಯ್ಯ ಸರ್ ಅವರ ಧರ್ಮಪತ್ನಿಯಾಗಿ ಸದ್ಗುಣ ಸಂಪನ್ನೆಯಾಗಿ ಇಡೀ ಸಂಸಾರವನ್ನು ತುಂಬ ಸಂತೋಷದಿಂದ ತುಂಬ ಪ್ರೀತಿಯಿಂದ ಮತ್ತು ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ತೆಗೆದುಕೊಂಡು ಹೋದಂತಹ ಉತ್ತಮವಾದಂಥ ವ್ಯಕ್ತಿ. ನಾನು ಈ ಒಂದು ಶಾಲೆಗೆ ಬಂದು 2 ವರ್ಷಗಳಾಯಿತು. ನನಗೆ ಹೆಚ್ಚುವರಿಯಾಗಿ ಸಿದ್ದಾಪುರ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಾಗ ಹೆಚ್ಚುವರಿಯಾಗಿ ಚೈಂಡಣೆ ಶಾಲೆಯನ್ನು ಆಯ್ಕೆ ಮಾಡಿಕೊಂಡೆ. ನಾನು ಚೈಂಡಣೆ ಶಾಲೆ ಎಲ್ಲಿ ಇದೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ಆದರೂ ಚೈಂಡಣೆ ಶಾಲೆಯೇ ಇರೋದರಲ್ಲಿ ಹತ್ತಿರ ಅಂತ ಹೇಳಿ ಚೈಂಡಣೆ ಶಾಲೆಯನ್ನು ನಾನು ಆಯ್ಕೆ ಮಾಡಿಕೊಂಡು ತಕ್ಷಣವೇ ರಿಲೀವ್ ಆಗಬೇಕು ಅಂತ ಹೇಳಿದ್ರು. ಅಲ್ಲಿಂದ ರಿಲೀವ್ ಆಗಿ ನಾನು ಮತ್ತು ಪೂರ್ಣೇಶ್ ಸರು ಮತ್ತು ನನ್ನ ಪತಿದೇವರಾದ ರಾಜು ಸರ್ ಅವರು ಸಹ ಕಾರಲ್ಲಿ ಬರ್ತಾ ಇದ್ವು. ಯಾವಾಗಲೂ ಒಂದು ಕಡೆಯಿಂದ ಹೊರಟ ತಕ್ಷಣ ಮತ್ತೆ ಹೋಗೋದು ಇನ್ನೊಂದು ಶಾಲೆಗೆ ಹೋಗಿ ಕರ್ತವ್ಯಕ್ಕೆ ಜಾಯಿನ್ ಆಗೋಕ್ಕೆ. ಆದರೆ ಆ ಒಂದು ದಿನದಲ್ಲಿ ಏಕೆ ಹೀಗಾಯಿತು ಗೊತ್ತಿಲ್ಲ. ಅಲ್ಲಿಂದ ಬರುವಾಗ ದಮಯಂತಿ ಟೀಚರ್ ಅವರ ಮನೆಯನ್ನು ದಾಟಿ ಈ ಶಾಲೆಗೆ ಬರಬೇಕಾಗಿರೋದ್ರಿಂದ ಅಲ್ಲಿಗೆ ಬರುವಾಗ ನನಗೆ ಪೂರ್ಣೇಶ್ ಸರ್ ಅವರು ಹೇಳಿದ್ರು, ದಮಯಂತಿ ಟೀಚರ್ ಅವರ ಮನೆಗೆ ಹೋಗಿ ನಂತರ ಶಾಲೆಗೆ ಹೋಗೋಣ ಅಂತ. ನಾನು ಹೇಳಿದೆ, ಇಲ್ಲಪ್ಪ ಸಮಯ ಆಗ್ತಾ ಇದೆ, ಬೇಡ ಹೋಗೋಣ ಅಂತ. ಇಲ್ಲ, ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು. ನಾವು ಅವರ ಮನೆಗೆ ಹೋದೋ. ಅವ್ರ ಮನೆಗೆ ಹೋಗಿ ನೋಡ್ಬೇಕಾದ್ರೆ ದಮಯಂತಿ ಟೀಚರು ಅಲ್ಲೇ ಇದ್ದಾರೆ. ಆ ದಿನ ಅವರು ರಜಾ ಹಾಕಿದರು. ಅದಕ್ಕಿಂತಲೂ ಬಹಳ ಸಂತೋಷವಾದ ವಿಷಯ ಏನಪ್ಪ ಅಂದರೆ, ಈ ಶಾಲೆಗೆ ಬರೋದಕ್ಕಿಂತ ಮುಂಚಿತವಾಗಿಯೇ ನಾನು ಅವರ ತಾಯಿಯ ಪಾದಸ್ಪರ್ಶವನ್ನು ಮಾಡಿ ಈ ಶಾಲೆಗೆ ನಾನು ಬಂದೆ. ಅಂತ ಹೆಂಗೆ ಹೇಳಿದ್ರೆ ತುಂಬ ಅದು ಯಾರು ಹೇಳ್ಕೊಳಕ್ಕಾಗಲ್ಲ. ಬಂದಿಂದ ವೆಲ್ಕಮ್ ಕರೀತಾರೆ. ಅದೇ ರೀತಿಯಲ್ಲಿ ದಮಯಂತಿ ಟೀಚರ್ ಅಂತ ಶಾಲೆಗೆ ಬಂದ ತಕ್ಷಣ ಅವರ ಒಂದು ಸದ್ಗುಣಗಳನ್ನ ಪ್ರತಿಯೊಬ್ಬರು ಹೇಳಿದ್ದಾರೆ. ನಾನು ಬಂದಾಗ ಒಂದು ಮಾತು ಹೇಳಿದ್ರು, ಪ್ರೇಮ್ ಕುಮಾರ್ ಟೀಚರು ತುಂಬ ಸ್ಟ್ರಿಕ್ಟು. ಅವರು ಸಂಪೂರ್ಣ ವ್ಯಕ್ತಿಯಾಗಿ ಸುಮಾರು 10 ವರ್ಷ ಕೆಲಸ ಮಾಡಿದರು. ಅವರು ತುಂಬ ಸಮಯ ಪಾಲನೆ ಎಲ್ಲ ಮಾಡ್ತಾರೆ. ಅವ್ರ ಹತ್ರ ಹೆಂಗೆ ಕೆಲಸ ಮಾಡೋದು ಅಂತ ಕೇಳಿದ್ರು. ಮೇಡಮ್ ಹೇಳಿದೆ, ಅವರು ಮನಸ್ಸು ತುಂಬ ಒಳ್ಳೆಯದಿದೆ. ಶಾಲಾ ವಿದ್ಯಾರ್ಥಿಗಳಾದ ಲಿಶಾ, ಚೈತ್ರ, ದೀಕ್ಷಿತ್ ಶಿಕ್ಷಕಿಯ ಬಗ್ಗೆ ಮೆಚ್ಚುಗೆಯ ಅನಿಸಿಕೆ ವ್ಯಕ್ತಪಡಿಸಿ ಮಾತನಾಡಿ ಕಣ್ಣೀರು ಸುರಿಸಿದರು. ಶಾಲಾ ಎಸ್ಡಿಎಂಸಿ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ನಿವೃತ್ತಿ ಹೊಂದಿದ ಶಿಕ್ಷಕಿಗೆ ಕಿರು ಕಾಣಿಕೆ ಹಾಗೂ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿದ ನಂತರ ಮಾತನಾಡಿದ ನಿವೃತ್ತ ಶಿಕ್ಷಕಿ ದಮಯಂತಿ ಅವರು, ಚೈಂಡಣೆ ಶಾಲೆಯಲ್ಲಿ 17 ವರ್ಷಗಳ ಸೇವೆ ಸಲ್ಲಿಸಿ ಇವತ್ತು ಸರ್ಕಾರದ ನಿಯಮದಂತೆ ನಿವೃತ್ತಿ ಹೊಂದಿದ್ದೇನೆ. ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳನ್ನು ಬಿಟ್ಟು ತೆರಳಲು ನನಗೆ ಬೇಸರವಿದೆ. ನಲಿಕಲಿ ಮೂಲಕ ವಿದ್ಯಾರ್ಥಿಗಳನ್ನು ಹೆಚ್ಚಿಗೆ ಪ್ರೋತ್ಸಾಹಿಸುತ್ತಿದ್ದೆ. ಈ ವ್ಯಾಪ್ತಿಯ ಎಲ್ಲರನ್ನೂ ನಾನು ಆತ್ಮೀಯತೆಯಿಂದ, ಪ್ರೀತಿಯಿಂದ 17 ವರ್ಷಗಳ ಕಾಲ ಯಾವುದೇ ಸಮಸ್ಯೆಗಳು ಇಲ್ಲದೆ ಸೇವೆ ಸಲ್ಲಿಸಿದ್ದೇನೆ. ನಿವೃತ್ತಿಯಾದರೂ ಕೂಡ ಶಾಲೆಯ ಹಳೆಯ ನೆನಪುಗಳನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಎಲ್ಲರಿಗೆ ಕೃತಜ್ಞತೆ ಸಲ್ಲಿಸಿದರು. ಗೊತ್ತು ನಾನು ಮಾಡ್ತೀನಿ ಇದನ್ನು ಅಂತೇಳಿ. ಹಾಗೆ ನಾನು ಅದನ್ನು ಆ ಗಣಿತ ಪೀರಿಯಡನ್ನು ಅಲ್ಲಿ ನಿಭಾಯಿಸಿದ್ದೇನೆ. ಎಲ್ಲರಿಗೂ ಆಗ ಆಸ್ತಿದೆ, ಪರವಾಗಿಲ್ಲ ನೀವು ಮಾಡಿದ್ದೀರಲ್ಲ ಅಂತೇಳಿ. ಅವರಿಂದಲೂ ನಾನು ಏನೊಂದು ಕೇಳಿಸ್ಕೊಂಡಿಲ್ಲ. ಅಲ್ಲಿಂದ ನಾನು 8 ವರ್ಷ ಅಲ್ಲೇ ಇದ್ದೆ. ಇಲ್ಲಿ ಕನ್ನಡದಲ್ಲಿ 9ನೇ ವರ್ಷಕ್ಕೆ ನನಗೆ ಎಡಪಾಲಕ್ಕೆ ಹೋಗಬೇಕು. ಆಗ ಟ್ರೈಮಿಸ್ಟರ್, ಅದರಲ್ಲಿ 3 ತಿಂಗಳು ಕನ್ನಡದಲ್ಲಿ ಎಕ್ಸಾಮ್ ಆಗಿ ಮತ್ತೆ ಕ್ಲಸ್ಟರ್ ಮೀಟಿಂಗ್ ಮೂರ್ನಾಡಿಗೆ ಹೋದಾಗ ನನ್ನನ್ನು ಅಲ್ಲೇ BO ಬಂದು, ನೀವು ಕನ್ನಡಕ್ಕೆ ಹೋಗಬೇಕು, ಎಡಪಾಲಕ್ಕೆ ಇವತ್ತೇ ಹೋಗಬೇಕು ಅಂತ. ನನಗೆ ಜೋರು ಆಳು, ಅಯ್ಯೋ ಹೇಗೆಪ್ಪ ನಾನು ಹೋಗೋದು, ಈ ಶಾಲೆ ಬಿಟ್ಟು ಪುನಃ ಅಲ್ಲಿಗೆ ಹೋಗ್ಬೇಕಲ್ಲ ಅಂತೇಳಿ. ಆದರೂ ಅಲ್ಲಿ ನಮಗೆ ಕ್ಲೋಸ್ ಇರುವಂಥ ಟೀಚರ್ಸ್ ಇದ್ದರು. ಅಲ್ಲಿ ಹೋದೆ. ಅಲ್ಲಿ ಹೋದಾಗಲೂ ಅವರಿಗೂ ಇಷ್ಟ, ಏನಾದರೂ ಆಗಲಿ ನಮಗೆ ಮ್ಯಾಥ್ಸ್ ಪಾಠ ಮಾಡೋ ಟೀಚರ್ ಬಂದ್ರಲ್ಲ ಅಂತೇಳಿ. ನಾನು 1ರಿಂದ 7ನೇ ತರಗತಿಯವರೆಗೆ ಗಣಿತನೇ ಮಾಡ್ತಾ ಇದ್ದಿದ್ದು. ಆದರೆ ಚಿಕ್ಕ ಕ್ಲಾಸಿಗೆ ನಲಿಕಲಿಗೆ ಕೈ ಹಿಡಿದು ಅಕ್ಷರ ಬರ್ಸೋದು ನನಗೆ ತುಂಬ ಇಷ್ಟ, ಕಲಿಸೋದು. ಆ ಕೆಲಸವನ್ನು ಮಾಡಿದ್ದೀನಿ. ಅಲ್ಲಿ ಒಂದು ಟ್ರೈಮಿಸ್ಟರ್ ಎಕ್ಸಾಮ್ ಆದಮೇಲೆ ಪುನಃ ನನಗೆ ಈಗೇನೆ ಕ್ಲಸ್ಟರ್ ಮೀಟಿಂಗಲ್ಲಿ ನೀವು ಆಗ ಎಲ್ಲ ಪ್ರಮೋಷನ್ ಆಗಿ ಪುನಃ ಈ ಸ್ಕೂಲಲ್ಲಿ ಟೀಚರ್ಸ್ ಇಲ್ಲ, ಅಲ್ಲಿಗೆ ಹೊಸ HM ಬಂದರು. ಪುನಃ ಇಲ್ಲ, ನೀವು ಚಯ್ಯಣ್ಣನಿಗೆ ಹೋಗಬೇಕು ಅಂತೇಳಿ. ಅದೇ ಚಯ್ಯಣ್ಣನೆಯೂ ನನಗೆ ಆನ್ ದ ವೇ ಅಲ್ಲ, ಅಲ್ಲಿಯೂ ಒಪ್ಪಿಕೊಂಡೆ. ಆದರೆ ಬೇಜಾರನ್ನೇ, 3 ತಿಂಗಳಿಗೆ ಒಂದೊಂದು ಕಡೆ. ಇನ್ನೂ ನನಗೆ ಈ ಕನ್ನಡ ಸ್ಕೂಲಲ್ಲಿ ಉಳಿಗಾಲ ಇಲ್ಲ, ನಾನಿನ್ನೂ ಟ್ರಾನ್ಸ್ಫರ್ ಹಾಕೋದೇ ಒಳ್ಳೆಯದು ಅಂತೇಳಿ. ಮತ್ತು ಅದೇ ವರ್ಷ ನನಗೆ ನಮ್ಮ ಹಸ್ಬೆಂಡ್ ಕೈಯಲ್ಲಿ ಯಾರು ಸರ್ ಒಬ್ಬರು ವೆಂಕಟೇಶ್ ಸರ್ ಅವರು ಫಾರ್ಮ್ ಕೊಟ್ಟು ಕಳಿಸಿದ್ದು ಅವ್ರ ಕೈಯಲ್ಲಿ. ಅಲ್ಲಿಂದ ನಾವು ಫಿಲ್ ಮಾಡಿ ಟ್ರಾನ್ಸ್ಫರಿಗೆ ಅಪ್ಲೈ ಮಾಡಿದೆ. ಅದೇ ತಕ್ಷಣ ನನಗೆ ಇಲ್ಲೇ ಖಾಲಿ ಪೋಸ್ಟ್ ಇತ್ತು. ನನ್ನ ಮುಂದೆ ಇದ್ದವರು ಯಾರು ತಗೊಂಡಿಲ್ಲ. ಅಯ್ಯೋ ದೇವರೇ, ನನಗೆ ಇದೇ ಶಾಲೆ ಸಿಗಲಿ ಅಂತ ಪ್ರೇಯರ್ ಮಾಡ್ತಾ ಇದ್ದೆ. ನನಗೆ ಬೇಗನೆ ಕೌನ್ಸಿಲಿಂಗ್ ಸಿಕ್ತು, ಇದೇ ಶಾಲೆಗೆ ಬಂದೆ ನಾನು ಇಲ್ಲಿ. ಆದರೆ ಇಲ್ಲಿ ಬಂದರೂ ನನ್ನನ್ನೇ ಬಿಡಲಿಲ್ಲ. ಪುನಃ ಕೋಕೇರಿ ಶಾಲೆಗೆ ಹಾಕಿದ್ರು 1 ವರ್ಷ, ಕೋಕೇರಿ ಶಾಲೆಗೆ. ಅಲ್ಲಿಂದ ಪುನಃ ನನ್ನ ಪೊನ್ನೋಲಕ್ಕೆ ಕನ್ನಡದಿಂದಲೇ
ನನ್ನನ್ನೇ ಹಾಕೋದು. ನಾನಾದರೆ ಏನು ಮಾಡೋದು, ನನಗೆ ಮದುವೆ ಆಗಿ ಮಕ್ಕಳು ಆಗಿ ಪಕ್ಕದಲ್ಲೇ ಇದ್ದೀನಿ, ನನಗೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ. ಆಯಿತು ಹೋಗುವ, ಎಲ್ಲಾದರೂ ಇನ್ನು ಮಾಡ್ಬೋದಲ್ಲ ಅಂತೇಳಿ. ಹಾಗೆ ನನಗೆ ಸ್ಕೂಲ್ 2 ಆದರೂ ನಾನು 5 ಸ್ಕೂಲಲ್ಲಿ ಡ್ಯೂಟಿ ಮಾಡಿದ್ದೀನಿ. ಇಲ್ಲಿ ಎಲ್ಲ ಊರವರು ನನಗೆ ಪರಿಚಯನೇ. ನಾನು ಬಸ್ಸಿಗೆ ನಿಂತರೆ ಸಾಕು, ಎಲ್ಲರೂ ಗಾಡಿಯಲ್ಲಿ ಹೋಗೋರು ಕೈ ಎತ್ಕೊಂಡು ಹೋಗೋರೇ ಇರೋದು. ಹಾಗೆ ನಾನು ನನ್ನ ಸರ್ವೀಸನ್ನು ಮತ್ತೆ ನನಗೆ ಮಕ್ಕಳು ಸುಮಾರು ಸಿಗ್ತಾರೆ, ಕಂಡಕ್ಟರ್ ಆಗಿದ್ದಾರೆ ನಮ್ಮ ಮಕ್ಕಳು. ಹಾಗೆ ನಾನು ಒಮ್ಮೆ ಮಡಿಕೇರಿ ಟ್ರೈನಿಂಗ್ ಹೋಗುವಾಗ ಒಬ್ಬ ಕಂಡಕ್ಟರ್ ಬಸ್ಸಲ್ಲಿ ಇದ್ದ ಹುಡುಗ, ಅವನು ನನ್ನ ಸ್ಟೂಡೆಂಟೇ ಕರಡದು. ಆಗ ಅವರು ಈಗ ಲಾಂಗ್ ಸೀಟಲ್ಲಿ ಎಲ್ಲ ಡಿಗ್ರಿ ಮಕ್ಕಳು ಕೂತಿದ್ರು. ಅವ್ರಿಗೆ ಹೇಳೋದು, ಅಯ್ಯೋ ನಮ್ಮ ಗಣಿತ ಟೀಚರ್ ದಮಯಂತಿ ಟೀಚರ್, ಇವನ್ನ ಕಾಣುವಾಗಲೇ ನಿವೃತ್ತಿ ಹೊಂದಿದ ಸಹ ಶಿಕ್ಷಕಿ ದಮಯಂತಿ 17 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಚೈಂಟಾಣೆ ಶಾಲೆಗೆ ನೆನಪಾಗಿ ವಾಟರ್ ಪ್ಯೂರಿಫೈಯರ್ ಅನ್ನು ಕೊಡುಗೆಯಾಗಿ ನೀಡಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಕೋಡಿರ ವಿನೋದ್ ನಾಣಯ್ಯ, ನಿಕಟಪೂರ್ವ ಅಧ್ಯಕ್ಷ ರಾಜೇಶ್ ಅಚ್ಚಯ್ಯ, ಅಭಿವೃದ್ಧಿ ಅಧಿಕಾರಿ ಆಶಾ ಕುಮಾರಿ, ಶಿಕ್ಷಕಿ ದಮಯಂತಿಯವರ ಪತಿ ಮಾಚಯ್ಯ ಹಾಗೂ ಮಕ್ಕಳು, ಗ್ರಾಮ ಪಂಚಾಯತಿ ಸದಸ್ಯರು, ಎಸ್ಡಿಎಂಸಿ ಸದಸ್ಯರು, ಶಾಲಾ ಶಿಕ್ಷಕ ವೃಂದ, ಪೋಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪ್ರಾರ್ಥಿಸಿ, ಶಿಕ್ಷಕರಾದ ಪೂರ್ಣೇಶ್ ಸ್ವಾಗತಿಸಿ, ಜಯಪ್ರದ ನಿರೂಪಿಸಿ ವಂದಿಸಿದರು.